ಕತೆ ಹೆಸರು ಮಂಕಿ ಕಿಂಗ್ ರಿಲೋಡೆಡ್. ಕತೆ ಶುರುವಿನಲ್ಲಿ ನಮಗೆ ಹೇಳಲಾಗುತ್ತೆ, ಸಾವಿರಾರು ವರ್ಷಗಳ ಹಿಂದೆ ಮಂಕಿ ಕಿಂಗ್ ದೇವತೆಗಳನ್ನು ಯುದ್ಧಕ್ಕೆ ಆಮಂತ್ರಿಸಿ ಅವರನ್ನು ಅವಮಾನ ಮಾಡಿದ. ದೇವತೆಗಳು ಬುದ್ಧನೊಂದಿಗೆ ಸೇರಿ ಮಂಕಿ ಕಿಂಗ್ ನ ಕಲ್ಲುಗಳ ನಡು ಬಂಧಿಸಿದ್ರು. ಆದ್ರೆ ಕೆಲವು ವರ್ಷಗಳ ಬಳಿಕ ಒಬ್ಬ ದಯಾಳು ಮತ್ತು ಒಳ್ಳೆ ಮಾಸ್ಟರ್ ಮಂಕಿ ಕಿಂಗ್ ಗೆ ಸಹಾಯ ಮಾಡಿದ್ರು ಮತ್ತು ಅವನನ್ನು ಸ್ವತಂತ್ರಗೊಳಿಸಿದ್ರು. ಸ್ವತಂತ್ರಗೊಂಡ ನಂತರ ಮಂಕಿ ಕಿಂಗ್ ತನ್ನ ಸ್ನೇಹಿತರೊಂದಿಗೆ ಒಂದು ದೀರ್ಘ ಪ್ರಯಾಣಕ್ಕೆ ಹೊರಟ. ಪ್ರಯಾಣದಲ್ಲಿ ಮಂಕಿ ಕಿಂಗ್ ಹಲವಾರು ಡೆಮೋನ್ ಗಳನ್ನು ಎದುರಿಸಬೇಕಾಯಿತು. ಅದರಲ್ಲಿ ತುಂಬಾನೇ ಪವರ್ಫುಲ್ ಮತ್ತು ಖತರ್ನಾಕ್ ಆಗಿದ್ದ ಡೆಮೋನ್ ಹೆಸರು ಡೆಮೋನ್ ಕಿಂಗ್ ಆಗಿತ್ತು. ಒಂದು ಮ್ಯಾಜಿಕಲ್ ಸೀಕ್ರೆಟ್ ಸ್ಕ್ರೋಲ್ ಪಡೆಯಲು ಮಂಕಿ ಕಿಂಗ್ ಜೊತೆ ಫೈಟ್ ಮಾಡಲು ಶುರು ಮಾಡಿದ. ಮಂಕಿ ಕಿಂಗ್ ಅವನನ್ನು ತನ್ನ ಮ್ಯಾಜಿಕಲ್ ದಂಡದಿಂದ ಸೋಲಿಸಿ ಸೀಕ್ರೆಟ್ ಸ್ಕ್ರೋಲ್ ದೇವತೆಗಳಿಗೆ ಒಪ್ಪಿಸಿದ. ಇದರ ನಂತರ ಎಲ್ಲವೂ ಶಾಂತವಾಗಿ ಎಲ್ಲಾ ಕಡೆ ಶಾಂತಿ ನೆಲೆಸಿತು. ಈ ಕೆಲಸದ ನಂತರ ಮಂಕಿ ಕಿಂಗ್ ಎಲ್ಲೋ ಕಣ್ಮರೆಯಾದ. ಇದರ ಬಳಿಕ ಈ ಕತೆ ಪ್ರೆಸೆಂಟ್ ಟೈಮ್ ಗೆ ಬರುತ್ತೆ. ನ್ಯೂಯಾರ್ಕ್ ನಗರದ ಒಂದು ಮ್ಯೂಸಿಯಂ ನೋಡ್ತೇವೆ. ಅಲ್ಲಿ ಹಲವಾರು ಪುರಾತನ ಬೆಲೆ ಬಾಳುವ ವಸ್ತುಗಳೊಂದಿಗೆ ಸೀಕ್ರೆಟ್ ಸ್ಕ್ರೋಲ್ ಕೂಡಾಡಲಾಗಿತ್ತು. ಈ ಮ್ಯೂಸಿಯಂ ನ ಸೆಕ್ಯೂರಿಟಿ ಮತ್ತೆ ಎಲ್ಲಾ ವಸ್ತುಗಳನ್ನು ಚೆಕ್ ಮಾಡ್ತಿದ್ದ. ಎಲ್ಲವೂ ತಮ್ಮ ತಮ್ಮ ಜಾಗದಲ್ಲಿ ಇವೆ ಅಂತ ನೋಡ್ತಿದ್ದ. ಆಗ ಅಲ್ಲಿಗೆ ಡೆಮೋನ್ ಕಿಂಗ್ ನ ಸಹಚರರು ಮತ್ತು ಸೈನಿಕರಾಗಿರುವ ವಿಂಡ್ ಡೆಮೋನ್, ಫೈರ್ ಡೆಮೋನ್, ಸ್ಟ್ರಾಮ್ ಡೆಮೋನ್ ಬರ್ತಾರೆ. ಸೆಕ್ಯೂರಿಟಿ ಗಾರ್ಡ್ ಅವರನ್ನು ನೋಡಿ ಗಾಬರಿಗೊಂಡು ಹೆದರಿ ಓಡಲು ಆರಂಭಿಸ್ತಾನೆ. ಓಡುತ್ತಾ ಬಂದು ಕಂಬಕ್ಕೆ ಡಿಕ್ಕಿ ಹೊಡೆದು ಅಲ್ಲೇ ಪ್ರಜ್ಞೆ ತಪ್ಪಿ ಬೀಳ್ತಾನೆ. ಗಾರ್ಡ್ ಪ್ರಜ್ಞೆ ಕಳೆದುಕೊಂಡಾಗ ಅವರು ಮೂರು ಸೇರಿ ಆ ಮ್ಯಾಜಿಕಲ್ ಸ್ಕ್ರೋಲ್ ಕದ್ದು ಬಿಡ್ತಾರೆ. ಇದರ ಜೊತೆ ಮಂಕಿ ಕಿಂಗ್ ನ ಮ್ಯಾಜಿಕ್ ಸ್ಟಿಕ್ ನ ಕದಿಯಲು ಪ್ರಯತ್ನ ಮಾಡ್ತಾರೆ. ಆದ್ರೆ ಅದನ್ನು ಅಲುಗಾಡಿಸಲು ಕೂಡ ಅವರಿಗೆ ಸಾಧ್ಯವಾಗಲ್ಲ. ಸುಸ್ತಾಗಿ ಅವರು ಅದನ್ನು ಅಲ್ಲೇ ಬಿಟ್ಟು ಹೋಗ್ತಾರೆ. ನಂತರ ಚೀನಾದ ಒಂದು ಪಾರ್ಕ್ ನಲ್ಲಿ ಹಲವಾರು ಗೋಲ್ಡನ್ ಮಂಗಗಳನ್ನು ತೋರಿಸಲಾಗುತ್ತೆ. ಅದರಲ್ಲಿ ಸನಿ ಹೆಸರಿನ ಮಂಗ ತುಂಬಾನೇ ತುಂಟ ಮಂಗ ಆಗಿತ್ತು. ಅವುಗಳ ಮಾಸ್ಟರ್ ಅವುಗಳಿಗೆ ತೈ ಚಿ ಕಲಿಸ್ತಿದ್ರು, ಯಾಕಂದ್ರೆ ಅವುಗಳಲ್ಲಿ ಶಿಸ್ತು ಮತ್ತು ಸ್ಟೆಬಿಲಿಟಿ ಬರಲು. ಆದ್ರೆ ಸನಿ ಮಂಕಿ ಕಿಂಗ್ ನ ಫೋಟೋ ತೆಗೆದುಕೊಂಡು ಕುಂಫು ಮಾಡಲು ಶುರು ಮಾಡುತ್ತೆ. ಅಸಲಿಗೆ ಸನಿ ಮಂಕಿ ಕಿಂಗ್ ಫ್ಯಾನ್ ಆಗಿತ್ತು. ಇದನ್ನು ನೋಡಿ ಮಾಸ್ಟರ್ ಅದಕ್ಕೆ ಹೇಳುತ್ತೆ, ನಮ್ಮ ಸ್ಟೆಬಿಲಿಟಿ ಮತ್ತು ಡಿಸಿಪ್ಲಿನ್ ಗಾಗಿ ತೈಚಿ ಬೇಕಾಗುತ್ತೆ, ಕುಂಫು ಅಲ್ಲ. ಆಗ ಅಲ್ಲಿಗೆ ಆ ಮಂಗಗಳಿಗೆ ಆಹಾರ ಕೊಡುವ ಗೋಗೋ ಹೆಸರಿನ ಹುಡುಗಿ ಬರ್ತಾಳೆ. ಅವಳನ್ನು ಸನಿ ತುಂಬಾನೇ ಇಷ್ಟಪಡ್ತಿತ್ತು. ಸನಿ ಗೋಗೋನ ನೋಡಿ ಮಾಸ್ಟರ್ಗೆ ಹೇಳುತ್ತೆ, ನಾನು ಮೊದಲೇ ಡಿಸಿಪ್ಲಿನ್ ಮತ್ತು ಸ್ಟೇಬಲ್ ಆಗಿದ್ದೇನೆ. ಅದು ತನ್ನನ್ನು ತಾನೇ ಸಾಬೀತು ಮಾಡಲು ಗೋಗೋ ಎದುರು ಹಲವಾರು ಸ್ಟಂಟ್ ಮಾಡತೊಡಗುತ್ತೆ. ಆದ್ರೆ ಅದರ ಪ್ರತಿಯೊಂದು ಸ್ಟಂಟ್ ಕೆಟ್ಟ ರೀತಿಯಲ್ಲಿ ಫೇಲ್ ಆಗಿತ್ತು. ಇದರಿಂದ ಅದಕ್ಕೆ ಗಾಯ ಕೂಡ ಆಗುತ್ತೆ. ಗೋಗೋ ಅದರ ಗಾಯಕ್ಕೆ ಔಷಧಿ ಪಟ್ಟಿ ಕಟ್ಟುತ್ತಾಳೆ. ಗಾಯಕ್ಕೆ ಪಟ್ಟಿ ಕಟ್ಟುವಾಗ ಅವಳು ಅದಕ್ಕೆ ಹೇಳ್ತಾಳೆ, ಈ ರೀತಿ ಮಕ್ಕಳ ತರ ವರ್ತಿಸುವುದು ಬಿಡು. ಅಲ್ಲಿಗೆ ಝೂ ನ ಮ್ಯಾನೇಜರ್ ಬರ್ತಾನೆ. ಎಲ್ಲರೂ ಅಲ್ಲಿ ಇರುವುದು ನೋಡಿ ಗೋಗೋ ಮೇಲೆ ಕೋಪಗೊಳ್ತಾನೆ. ಅವಳಿಗೆ ಬೈತಾ ಹೇಳ್ತಾನೆ, ಎಲ್ಲಾ ಮಂಗಗಳು ನಿನ್ನಿಂದಾಗಿ ಹಾಳಾಗಿ ಬಿಟ್ಟಿವೆ. ಅವಳ ಮೇಲೆ ಮತ್ತಷ್ಟು ಕೋಪಗೊಳ್ಳುತ್ತಾ ಹೆಚ್ಚಿನ ಕೆಲಸ ಕೊಡ್ತಾನೆ. ಸನ್ನಿ ಇದೆಲ್ಲ ಹೊರಗಿಂದ ನೋಡಿ ತುಂಬಾ ಬೇಜಾರಾಗುತ್ತೆ. ಅದರಿಂದಾಗಿ ಗೋಗೋ ಹೆಚ್ಚಿನ ಕೆಲಸ ಮಾಡಬೇಕಾಗಿ ಬಂತು. ಸನ್ನಿ ಅಲ್ಲಿಂದ ಹೋದಾಗ ಅಲ್ಲಿಗೆ ಡೆಮೋನ್ ಕಿಂಗ್ ಚಮಚಗಳು ಬರ್ತಾರೆ. ಅವರು ಗೋಗೋನ ಕಿಡ್ನಾಪ್ ಮಾಡಿ ತಮ್ಮೊಟ್ಟಿಗೆ ಕರ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಅವಳ ಹಿಂದಿನ ಜನ್ಮದಲ್ಲಿ ಮಂಕಿ ಕಿಂಗ್ ಮಾಸ್ಟರ್ ನಂತೆ ಕಾಣ್ತಿದ್ಲು. ಮರುದಿನ ಮಂಗಗಳಿಗೆ ಆಹಾರ ಕೊಡಲು ಗೋಗೋ ಬದಲಿಗೆ ಮತ್ತೊಬ್ಬ ವ್ಯಕ್ತಿ ಬರ್ತಾನೆ. ಸನ್ನಿಗೆ ಅನಿಸುತ್ತೆ ತನ್ನಿಂದಾಗಿ ಗೋಗೋನ ಮ್ಯಾನೇಜರ್ ಅವಳನ್ನು ಕೆಲಸದಿಂದ ತೆಗೆದುಹಾಕಿದ್ರು. ಅದನ್ನು ಯೋಚಿಸಿ ಸನ್ನಿ ಗೋಗೋನ ಮೀಟ್ ಆಗಲು ವರ್ಕ್ ರೂಮ್ ಗೆ ಹೋಗುತ್ತೆ. ಗೋಗೋನ ಕಂಪ್ಯೂಟರ್ ನಿಂದ ಗೊತ್ತಾಗುತ್ತೆ ಅವಳನ್ನು ವಿಚಿತ್ರವಾಗಿ ಕಾಣುವ ಜನರು ಕಿಡ್ನಾಪ್ ಮಾಡಿದ್ದಾರೆ ಅಂತ. ಇದನ್ನು ಯೋಚಿಸಿ ಅದು ತುಂಬಾನೇ ಹೆದರಿ ಬಿಡುತ್ತೆ. ಸನ್ನಿಗೆ ಆಗ ಅಲ್ಲಿ ಒಂದು ಕ್ಯಾಪ್ ಸಿಗುತ್ತೆ. ಅದರಲ್ಲಿ ನ್ಯೂಯಾರ್ಕ್ ಅಂತ ಬರೆಯಲಾಗಿತ್ತು. ಅದಕ್ಕೆ ಗೊತ್ತಾಗುತ್ತೆ ಬಹುಶಃ ಈ ಕೆಟ್ಟ ಜನರು ಗೋಗೋನ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗ್ತಿದ್ದಾರೆ. ಹೀಗಾಗಿ ಅದು ಗೋಗೋನ ಬಚಾವ್ ಮಾಡಲು ಝೂ ನಿಂದ ತಪ್ಪಿಸಿಕೊಂಡು ನ್ಯೂಯಾರ್ಕ್ ಗೆ ಹೋಗಲು ಡಿಸೈಡ್ ಮಾಡುತ್ತೆ. ತುಂಬಾನೇ ಕಷ್ಟಗಳ ನಂತರ ಅದು ನ್ಯೂಯಾರ್ಕ್ ಗೆ ಹೇಗೋ ತಲುಪುತ್ತೆ. ಆದ್ರೆ ಅಲ್ಲಿ ನ್ಯೂಯಾರ್ಕ್ ನ ಜನರು ಸನ್ನಿ ಅಂದ್ರೆ ಮಂಗವನ್ನು ನೋಡಿದಾಗ ಹೆದರಿ ಕೂಗಲು ಶುರು ಮಾಡ್ತಾರೆ. ಸ್ಯಾಂಡ್ ಹೆಸರಿನ ಪೊಲೀಸ್ ಆಫೀಸರ್ ಸನ್ನಿನ ಹಿಡಿಯಲು ಬರ್ತಾನೆ. ಆದ್ರೆ ಅದು ಹೇಗೋ ಅವನಿಂದ ತಪ್ಪಿಸಿಕೊಂಡು ಹೋಗುತ್ತಾ ಒಂದು ಟೆಂಪಲ್ ನಲ್ಲಿ ಅವಿತು ಬಿಡುತ್ತೆ. ಸನ್ನಿಗೆ ಅಲ್ಲಿ ಬಜಿ ಹೆಸರಿನ ಮಾಸ್ಟರ್ ಸಿಗ್ತಾನೆ. ಬಜಿನ ಭೇಟಿಯಾಗಿ ಅದಕ್ಕೆ ಗೊತ್ತಾಗುತ್ತೆ ಬಜಿಯ ಬೇರೆ ಯಾರು ಅಲ್ಲ, ಮಂಕಿ ಕಿಂಗ್ ಫ್ರೆಂಡ್ ಸುಭಾಜಿ ಅಂತ. ಸನ್ನಿ ಬಜಿ ಹತ್ರ ಆ ಕ್ಯಾಪ್ ತೋರಿಸಿ ಸಹಾಯ ಕೇಳುತ್ತೆ. ಬಜಿ ಅದನ್ನು ಅಗ್ರಹಣಿಸಿ ನೋಡಿ ಹೇಳ್ತಾನೆ, ಡಿಮನ್ ಕಿಂಗ್ ಈಗಲೂ ಜೀವಂತವಿದ್ದಾನೆ. ಅವನ ಸಹಚರರು ಸೀಕ್ರೆಟ್ ಸ್ಕ್ರೋಲ್ ಕದ್ದು ಅವನ ಹತ್ರ ತಗೊಂಡು ಹೋಗಿದ್ದಾರೆ. ಒಂದು ವೇಳೆ ಅದನ್ನು ಅವನು ಯೂಸ್ ಮಾಡಿದ್ರೆ ತುಂಬಾನೇ ಪವರ್ಫುಲ್ ಆಗಿ ಬಿಡ್ತಾನೆ. ಇದನ್ನು ಕೇಳಿ ಸನ್ನಿ ಬಜಿಗೆ ಹೇಳುತ್ತೆ, ಹಾಗಾದ್ರೆ ನಾವು ಹೋಗಿ ಡಿಮೋನ್ ಕಿಂಗ್ ನ ಹುಡ್ಕೋಣ. ಹಾಗೆ ಒಬ್ಳು ಹುಡುಗಿ ಗೋಗೋನ, ಅವಳಿಗೆ ನಮ್ಮ ಅವಶ್ಯಕತೆ ಇದೆ. ಮೊದಲು ಬಜಿ ಅದಕ್ಕೆ ಹೇಳ್ತಾನೆ, ಸರಿ ಹಾಗಾದ್ರೆ ಸಂಜೆ ಹೊರಡೋಣ. ಸಂಜೆ ವೇಳೆ ಬಜಿ ಸನ್ನಿನ ಕರ್ಕೊಂಡು ಡೆಮೋನ್ ಕಿಂಗ್ ತಲಾಶೆಗೆ ಹೊರಡ್ತಾನೆ. ಸನ್ನಿಗೆ ಹೇಳ್ತಾನೆ, ಡೆಮೋನ್ ಕಿಂಗ್ ನ ಹುಡುಕುವ ಮೊದಲು
ಅವನ ಕೊಂಬಿನ 3 ತುಂಡುಗಳನ್ನು ಹುಡುಕಬೇಕು. ಇದರಲ್ಲಿ ಒಂದು ಪಾರ್ಟ್ ಸೆಂಟ್ರಲ್ ಪಾರ್ಕ್ ನಲ್ಲಿದೆ. ಇದನ್ನು ಕೇಳಿ ಸನಿ ಅವನೊಂದಿಗೆ ಸೆಂಟ್ರಲ್ ಪಾರ್ಕ್ ನತ್ತ ಹೊರಡುತ್ತೆ. ದಾರಿಲಿ ಬಜಿ ಸನಿಗೆ ಹೇಳ್ತಾನೆ, ಮಂಕಿ ಕಿಂಗ್ ನಂತೆ ಶಕ್ತಿವಂತನಾಗಲು ಸ್ಪೈಡರ್ ಮಂಕಿ ತರ ನೇತಾಡೋದು ಮತ್ತು ಅದರಂತೆ ಕಷ್ಟಪಡಬೇಕಾಗುತ್ತೆ. ಇದರಿಂದ ಸನಿ ತುಂಬಾನೇ ಖುಷಿಯಾಗುತ್ತೆ. ಯಾಕಂದ್ರೆ ನೇಲೋದು ಅದಕ್ಕೆ ತುಂಬಾನೇ ಸುಲಭದ ಕೆಲಸ ಅಂತ ಅನಿಸ್ತಿತ್ತು. ಒಂದು ಮರದಿಂದ ಮತ್ತೊಂದು ಮರಕ್ಕೆ ಹಾರಿದಾಗ ಅದು ಕೆಳಗೆ ಬೀಳುತ್ತೆ. ಅಂದ್ರೆ ಅದಕ್ಕೆ ಅದರ ಪವರ್ ಬಗ್ಗೆ ಗೊತ್ತೇ ಇರಲಿಲ್ಲ. ಹಾಗೆ ಅದಕ್ಕೆ ಅದರ ಬಗ್ಗೆ ವಿಶ್ವಾಸ ಕೂಡ ಇರಲಿಲ್ಲ. ಹೀಗಾಗಿ ಬಜಿ ಸನ್ನಿಗೆ ಸ್ಪೈಡರ್ ಮಂಕಿಯ ಕೂದಲು ಕೊಡುತ್ತೆ ಮತ್ತು ಅದಕ್ಕೆ ಅದರ ಮೇಲೆ ವಿಶ್ವಾಸವಿಡಲು ಹೇಳುತ್ತೆ. ಇವರು ಇಬ್ಬರನ್ನು ಡಿಮೋನ್ ಕಿಂಗ್ ನ ಚಮಚ ಒಬ್ಬ ನೋಡಿ ಬಿಡ್ತಾನೆ. ಹೋಗಿ ಇದೆಲ್ಲ ಡಿಮೋನ್ ಕಿಂಗ್ ಗೆ ಹೇಳ್ತಾನೆ. ಡಿಮೋನ್ ಕಿಂಗ್ ಗೋಗೋಗೆ ಸೀಕ್ರೆಟ್ ಸ್ಕ್ರೋಲ್ ನಲ್ಲಿ ಬರೆದಿದ್ದು ಓದಲು ಹೇಳ್ತಾನೆ. ಯಾಕಂದ್ರೆ ಅದು ಪ್ರಾಚೀನ ಚೈನೀಸ್ ಭಾಷೆಯಲ್ಲಿತ್ತು. ಡಿಮೋನ್ ಕಿಂಗ್ ಗೆ ಅದನ್ನು ಓದಲು ಬರುತ್ತಿರ್ಲಿಲ್ಲ. ಡಿಮೋನ್ ಕಿಂಗ್ ಒಂದು ಮಂಗ ಮತ್ತು ಬಜಿ ಅವರನ್ನು ಹುಡುಕ್ತಿರುವುದು ಗೊತ್ತಾದಾಗ ವಿಂಡ್ ಡೆಮೋನ್ ಅವರನ್ನು ಕೊಲ್ಲಲು ಕಳಿಸುತ್ತೆ. ಇತ್ತ ಬಜಿ ಅಲ್ಲಿಯ ಪಾರ್ಕ್ ಗೆ ತಲುಪಿದಾಗ ಅದಕ್ಕೆ ವಿಚಿತ್ರ ಫೀಲ್ ಆಗುತ್ತೆ. ಇದನ್ನು ನೋಡಿ ಸನಿ ಹತ್ತಿರದ ಮರದ ಮೇಲೆ ಹತ್ತುತ್ತೆ. ಅಲ್ಲಿ ಅದಕ್ಕೆ ಡಿಮೋನ್ ಕಿಂಗ್ ನ ಕೊಂಬಿನ ಒಂದು ತುಂಡು ಸಿಗುತ್ತೆ. ಆಗ ಅಲ್ಲಿಗೆ ವಿಂಡ್ ಡಿಮೋನ್ ಬಂದು ಇಬ್ಬರನ್ನು ಕೊಲ್ಲಲು ಪ್ರಯತ್ನ ಮಾಡ್ತಾನೆ. ಸನಿ ತನ್ನ ವಿಶ್ವಾಸದ ಶಕ್ತಿಯಿಂದ ಅದನ್ನು ಹೊಡೆದು ಓಡಿಸುತ್ತೆ. ಇದರ ನಂತರ ಡಿಮೋನ್ ಕಿಂಗ್ ನ ಕೊಂಬಿನ ತುಂಡು ಮತ್ತೊಂದು ತುಂಡಿನತ್ತ ಸನ್ನೆ ಮಾಡುತ್ತೆ. ಅದನ್ನು ಹಿಂಬಾಲಿಸುತ್ತಾ ಇಬ್ರು ಮತ್ತೊಂದು ತುಂಡಿನತ್ತ ಹೊರಡ್ತಾರೆ. ದಾರಿಯಲ್ಲಿ ಬಜಿ ಸನ್ನಿಗೆ ಗೊರಿಲ್ಲಾದ ಒಂದು ಕೂದಲು ಕೊಟ್ಟು ಅದನ್ನು ಶಕ್ತಿಗಾಗಿ ಬಳಸುವ ಮತ್ತು ಸದೃಢನಾಗುವ ಕಲೆ ಕಲಿಸುತ್ತೆ. ಅದರ ಸಹಾಯದಿಂದ ಸನಿ ಒಂದು ಗೊರಿಲ್ಲಾಗೆ ಬದಲಾಗುತ್ತೆ. ಗೊರಿಲ್ಲಾಗೆ ಬದಲಾದ ಸನಿ ಔಟ್ ಆಫ್ ಕಂಟ್ರೋಲ್ ಆಗುತ್ತೆ. ಆಗ ಬಜಿ ಅದಕ್ಕೆ ಸಮಜಾಯಿಸುತ್ತೆ, ನಾವು ಒಳ್ಳೆಯವರಿಗೆ ಹಾನಿ ಮಾಡಬಾರ್ದು, ನಮ್ಮ ಮೇಲೆ ಕಂಟ್ರೋಲ್ ಇಡಬೇಕು. ಈಗ ಅವುಗಳ ಗಮನ ಕೊಂಬಿನ ಮೇಲೆ ಹೋಗುತ್ತೆ. ಅದು ಒಂದು ದೊಡ್ಡ ಬಿಲ್ಡಿಂಗ್ ನ ಇಂಡಿಕೇಟ್ ಮಾಡ್ತಿತ್ತು. ಇದನ್ನು ನೋಡಿ ಅವರು ಇಬ್ರು ಕ್ಲಾಶರ್ ಬಿಲ್ಡಿಂಗ್ ನತ್ತ ಹೋಗ್ತಾರೆ. ಅಲ್ಲೇ ಅವರನ್ನು ಡಿಮೋನ್ ಕಿಂಗ್ ನ ಒಂದು ಇಲಿ ನೋಡುತ್ತೆ. ಅದು ಡಿಮೋನ್ ಕಿಂಗ್ ಹತ್ರ ಹೋಗಿ ಇವರ ಬಗ್ಗೆ ಎಲ್ಲವನ್ನು ಹೇಳುತ್ತೆ. ಈ ಬಾರಿ ಡಿಮೋನ್ ಕಿಂಗ್ ಸನಿ ಮತ್ತು ಬಜಿನ ಕೊಲ್ಲಲು ಸ್ಟ್ರೋಮ್ ಡೆಮೋನ್ ನ ಕಳಿಸುತ್ತೆ. ಇತ್ತ ಸನಿ ಕೊಂಬಿನ ಮತ್ತೊಂದು ತುಂಡು ತರಲು ಕ್ರ್ಯಾಶ್ಲೇರ್ ಬಿಲ್ಡಿಂಗ್ ಮೇಲೆ ಹತ್ತಲು ಆರಂಭಿಸಿದಾಗ ಅಲ್ಲಿಗೆ ಸ್ಟೋಮ್ ಡಿಮೋನ್ ಬರ್ತಾಳೆ. ಅವಳು ಸನಿನ ಕೊಲ್ಲಲು ತುಂಬಾನೇ ಪ್ರಯತ್ನ ಮಾಡ್ತಾಳೆ. ಸನಿ ಅದಕ್ಕೆ ಹೆದರದೆ ತನ್ನ ಗೊರಿಲ್ಲಾ ಪವರ್ ನಿಂದ ಅವಳನ್ನು ಹೊಡೆದು ಓಡಿಸುತ್ತೆ. ಇದರ ಬಳಿಕ ಸನಿ ಕ್ರ್ಯಾಶ್ಲೇರ್ ಬಿಲ್ಡಿಂಗ್ ನಿಂದ ಮತ್ತೊಂದು ತುಂಡು ಕೊಂಬು ತೆಗೆದು 3ನೇ ತುಂಡು ಹುಡುಕಲು ಹೋಗುತ್ತೆ. ಸನಿ ತನ್ನ ಬಹದ್ದೂರಿಕೆ ಕೆಲಸದಿಂದ ಮೋಜು ಮಸ್ತಿಯಲ್ಲಿ ಸಾಗುತ್ತಿರುವಾಗ ಸಸ್ಯಾಂಡ್ ಬಂದು ಇಬ್ಬರನ್ನು ನ್ಯೂಯಾರ್ಕ್ ನ ಒಂದು ಝೂ ನಲ್ಲಿ ಹಾಕ್ತಾನೆ. ಡಿಮೋನ್ ಕಿಂಗ್ ಗೆ ಇಬ್ರು ನ್ಯೂಯಾರ್ಕ್ ನ ಝೂ ನಲ್ಲಿ ಕೈದಿಯಾಗಿದ್ದಾರೆ ಅಂತ ಗೊತ್ತಾದಾಗ ಅವನು ಅವರನ್ನು ಕೊಲ್ಲಲು ಫೈರ್ ಡೆಮೋನ್ ಹತ್ರ ಕಳಿಸ್ತಾನೆ. ಇತ್ತ ಝೂ ನ ಉಳಿದ ಮಂಗಗಳು ಸನ್ನಿಯ ಬೇರೆ ಬಣ್ಣ ನೋಡಿ ಅದರೊಟ್ಟಿಗೆ ಆಡಲು ಶುರು ಮಾಡುತ್ತೆ. ಇಲ್ಲಿಗೆ ಬಜಿ ಬಂದು ಎಲ್ರಿಗೂ ಮತ್ತೊಂದು ತುಂಡು ಹುಡುಕಲು ಹೇಳ್ತಾನೆ. ಸನಿ ಮತ್ತೊಂದು ತುಂಡು ಹುಡುಕಲು ಉಳಿದ ತುಂಡುಗಳನ್ನು ಹೊರಗೆ ತೆಗೆದಾಗ ಅದು ಒಂದು ಆನೆ ಅಂತ ಸನ್ನೆ ಮಾಡುತ್ತೆ. ಯಾಕಂದ್ರೆ ಕೊಂಬಿನ ತುಂಡು ಆನೆಯ ಕೊಂಬಿನೊಂದಿಗೆ ಜೋಡಣೆ ಆಗಿತ್ತು. ಸನಿ ಆನೆರು ಪಂಜರ ಮುರಿಯಲು ಆರಂಭಿಸಿದಾಗ ಬಜಿ ಅವನಿಗೆ ಸಮಜಾಯಿಸ್ತಾನೆ, ಅದಕ್ಕೆ ಇಲ್ಲಿ ಗೊರಿಲ್ಲಾ ಪವರ್ ಅಲ್ಲ, ಬದಲಿಗೆ ಹೌಲರ್ ಮಂಕಿ ಪವರ್ ಬೇಕು ಅಂತ. ಬಜಿ ಅದಕ್ಕೆ ಹೌಲರ್ ನ ಒಂದು ಕೂದಲು ಕೊಡುತ್ತೆ. ಸನಿ ಅದರ ಸಹಾಯದಿಂದ ಕೂಗುತ್ತಾ ಪಂಜರ ಮುರಿಯಲು ಪ್ರಯತ್ನ ಮಾಡುತ್ತೆ. ಅಲ್ಲಿಗೆ ಫೈರ್ ಡಿಮೋನ್ ಬಂದು ಸನಿನ ಕೊಲ್ಲಲು ಅದರ ಮೇಲೆ ದಾಳಿ ಮಾಡತೊಡಗುತ್ತೆ. ಸನಿ ತನ್ನ ಪವರ್ ನಿಂದ ಅದನ್ನು ಅಲ್ಲೇ ಹೊಡೆದು ಬೀಳಿಸುತ್ತೆ. ಎಲ್ಲರಿಗೂ ಅನಿಸುತ್ತೆ ಫೈರ್ ಡಿಮೋನ್ ಸತ್ತು ಹೋದ. ಹೀಗಾಗಿ ಎಲ್ಲರೂ ಸಂತೋಷಗೊಳ್ತಾರೆ. ಆದ್ರೆ ಫೈರ್ ಡಿಮೋನ್ ಈಗಲೂ ಜೀವಂತವಿದ್ದ. ಹಿಂದಿನಿಂದ ಸನಿನ ಕೊಲ್ಲಲು ಬರ್ತಾನೆ. ಅಲ್ಲಿಗೆ ಆ ಆನೆ ಬಂದು ಫೈರ್ ಡಿಮೋನ್ ಮೇಲೆ ನೀರು ಬಿಟ್ಟು ಅವನನ್ನು ಅಲ್ಲಿಂದ ಓಡಿಸುತ್ತೆ. ಸನಿ 3ನೇಯದು ಮತ್ತು ಕೊನೆಯದಾಗಿರುವ ಕೊಂಬು ಕೂಡ ಕೊಡುತ್ತೆ. ಇದನ್ನು ಪಡೆದ ಬಳಿಕ ಇಬ್ರು ಡಿಮೋನ್ ಕಿಂಗ್ ನ ಹುಡುಕುತ್ತಾ ಹೊರಡ್ತಾರೆ. ಆ ಕೊಂಬು ಸಿಟಿಯ ಚರಂಡಿಗೆ ಕರೆತರುತ್ತೆ. ಅಲ್ಲಿ ಡಿಮೋನ್ ಕಿಂಗ್ ಅವಿತಿದ್ದ. ಇಬ್ರು ಡಿಮೋನ್ ಕಿಂಗ್ ಹತ್ರ ತಲುಪಿದಾಗ ನೋಡ್ತಾರೆ ಅಲ್ಲಿ ಎಲ್ರು ಮಲಗಿದ್ರು. ಸನಿ ಚುಪ್ಚಾಪ್ ಆಗಿ ಗೋಗೋನ ಮೇಲೆ ತರುತ್ತೆ. ಅದು ಇಲ್ಲಿ ಗೋಗೋನ ಭೇಟಿಯಾಗಿ ತುಂಬಾನೇ ಖುಷಿಯಾಗುತ್ತೆ. ಇವರು ಅಲ್ಲಿಂದ ವಾಪಸ್ ಹೋಗುವಾಗ ಸನಿಗೆ ಮಂಕಿ ಕಿಂಗ್ ನ ಕ್ರೌನ್ ಕಿರೀಟ ಕಾಣಿಸುತ್ತೆ. ಅದನ್ನು ತರಲು ಸನಿ ವಾಪಸ್ ಹೋಗಲು ಹಠ ಮಾಡುತ್ತೆ. ಬಜಿ ಅದು ಅಲ್ಲಿಗೆ ಹೋಗದಂತೆ ಹೇಳುತ್ತೆ. ಬಜಿ ಎಷ್ಟು ಹೇಳಿದ್ರು ಸನಿ ಬಜಿಗೆ ಬೈದು, ನೀನು ಮುದುಕ, ನೀನು ನನ್ನ ಮೇಲೆ ಹೊಟ್ಟೆ ಕಿಚ್ಚು ಪಡ್ತಿ ಅಂತ ಹೇಳುತ್ತೆ. ಬಜಿ ಬೇಜಾರಾಗಿ ಅಲ್ಲಿಂದ ಹೋಗ್ತಾನೆ. ಸನಿ ಆ ಕ್ರೌನ್ ಪಡೆದು ವಾಪಸ್ ಬರುತ್ತೆ ಅನ್ನುವಾಗ ಒಂದು ಪಂಜರದಲ್ಲಿ ಸಿಲುಕಿಕೊಳ್ಳುತ್ತೆ. ಅಸಲಿಗೆ ಇದೆಲ್ಲ ಡಿಮೋನ್ ಕಿಂಗ್ ನ ಪ್ಲಾನ್ ಆಗಿತ್ತು. ಸನಿ ಪಂಜರದಲ್ಲಿ ಸಿಲುಕಿದಾಗ ಅದರ ಹತ್ರ ಇದ್ದ ಮುರಿದ ಕೊಂಬು ಈಗ ಡಿಮೋನ್ ಕಿಂಗ್ ಗೆ ಸಿಗುತ್ತೆ. ಅದನ್ನು ಹಾಕಿಕೊಂಡಾಗ ಡಿಮೋನ್ ಕಿಂಗ್ ಶಕ್ತಿ ವಾಪಸ್ ಬರುತ್ತೆ. ಮತ್ತೊಮ್ಮೆ ಶಕ್ತಿಶಾಲಿ ಆಗ್ತಾನೆ. ಸನ್ನಿಗೆ ಅನಿಸುತ್ತೆ ಅದು ಅವನನ್ನು ಸೋಲಿಸಬಹುದು. ಹೀಗಾಗಿ ಅದು ತನ್ನ ಶಕ್ತಿಯಿಂದ ಡಿಮೋನ್ ಕಿಂಗ್ ಮೇಲೆ ದಾಳಿ ಮಾಡಲು ಪ್ರಯತ್ನ ಮಾಡುತ್ತೆ. ಡಿಮೋನ್ ಕಿಂಗ್ ಅದನ್ನು ಹಿಡಿದು ಅದಕ್ಕೆ ಬಜಿ ಕೊಟ್ಟ 3 ಶಕ್ತಿಯ ಕೂದಲು ಶಕ್ತಿ ತೆಗೆದುಕೊಂಡು ಬಿಡ್ತಾನೆ. ನಂತರ ತನ್ನ 3 ಚಮಚಗಳಿಗೆ ಕೊಟ್ಟು ಅವರ ಎದುರು ಸನಿನ ಬಿಸಾಡುತ್ತಾನೆ. ಇದರ ನಂತರ ಅದನ್ನು ಟ್ರೈನ್ ಪಟ್ಟಿ ಮೇಲೆ ಕಟ್ಟಲಾಗುತ್ತೆ.
ಡಿಮೋನ್ ಕಿಂಗ್ ಈಗ ಗೋಗೋ ಹತ್ರ ಆ ಸ್ಕ್ರೋಲ್ ಓದಲು ಹೇಳ್ತಾನೆ. ಹೀಗೆ ಅವಳು ಮಾಡಿದ್ರೆ ಡಿಮೋನ್ ಕಿಂಗ್ ಸನಿನ ಬಿಟ್ಬಿಡ್ತಾನೆ, ಇಲ್ದಿದ್ರೆ ಅದನ್ನು ಸಾಯಲು ಅಲ್ಲೇ ಪಟ್ಟೆಯಲ್ಲಿ ಬಿಡ್ತಾನೆ. ಇದನ್ನು ಕೇಳಿ ಗೋಗೋ ಸ್ಕ್ರೋಲ್ ನಲ್ಲಿ ಬರೆದಿದ್ದು ಓದ್ತಾಳೆ. ಇದರಿಂದ ಡಿಮೋನ್ ಕಿಂಗ್ ಪೂರ್ತಿಯಾಗಿ ಬಿಡುಗಡೆಗೊಳ್ತಾನೆ. ಬಿಡುಗಡೆಗೊಂಡ ನಂತರ ಸನಿನ ಬಿಡಿಸದೆ ಗೋಗೋನ ಕರೆದುಕೊಂಡು ಪ್ರಾಚೀನ ಚೈನಾದತ್ತ ಹೊರಟುಬಿಡ್ತಾನೆ. ಇತ್ತ ತುಂಬಾನೇ ವೇಗದಲ್ಲಿ ಟ್ರೈನ್ ಬಂದು ಸನಿನತ್ತ ಬರ್ತಿತ್ತು. ಇದರ ಶಬ್ದ ಕೇಳಿ ಸನಿ ಗಾಬರಿಗೊಳ್ಳುತ್ತೆ. ಆ ಟ್ರೈನ್ ಸನಿ ಹತ್ರ ಬರುತ್ತೆ ಅನ್ನುವಾಗ ಬಜಿ ತನ್ನ ಶಕ್ತಿಯಿಂದ ಅದನ್ನು ತಡೆದು ಬಿಡ್ತಾನೆ. ಇನ್ನೊಂದು ಕಡೆ ಸ್ಯಾಂಡ್ಗೆ ಪೊಲೀಸ್ ಸ್ಟೇಷನ್ ನಲ್ಲಿ ಮಂಕಿ ಕಿಂಗ್ ಬುಕ್ ನೋಡಿದಾಗ ಅದರಲ್ಲಿ ಅವನಿಗೆ ಮಂಕಿ ಕಿಂಗ್ ಜೊತೆ ಬಜಿ ಮತ್ತು ಸ್ಯಾಂಡಿ ಕಾಣಿಸ್ತಾರೆ. ಅವನಿಗೆ ಆಗ ನೆನಪು ಬರುತ್ತೆ ತಾನು ಹಿಂದಿನ ಜನ್ಮದಲ್ಲಿ ಸ್ಯಾಂಡಿ ಆಗಿದ್ದೆ ಅಂತ. ತಡ ಮಾಡದೆ ಅವನು ಅವರ ಸಹಾಯಕ್ಕೆ ಹೊರಟು ಬಿಡ್ತಾನೆ. ಇತ್ತ ಬಜಿ ಸನಿನ ಬಚಾವ್ ಮಾಡಿ ಕರೆತಂದ ನಂತರ ಅದಕ್ಕೆ ಡಿಮೋನ್ ಕಿಂಗ್ ಜೊತೆ ಫೈಟ್ ಮಾಡಲು ಪ್ರಿಪೇರ್ ಮಾಡ್ತಾನೆ. ಸನಿ ಬಜಿ ಹತ್ರ ಕ್ಷಮೆ ಕೇಳುತ್ತೆ. ಅದಕ್ಕೆ ತನ್ನ ತಪ್ಪು ಅರಿವಾಗಿತ್ತು. ಇದರ ನಂತರ ಸನಿ ಒಂದು ಪರ್ಫೆಕ್ಟ್ ಫೈಟರ್ ಆಗುತ್ತೆ. ಇಲ್ಲಿ ಅವರಿಗೆ ಗೊತ್ತಾಗುತ್ತೆ ಡಿಮೋನ್ ಕಿಂಗ್ ಪ್ರಾಚೀನ ಚೀನಾದತ್ತ ಹೋಗ್ತಿರೋದು. ಇಬ್ಬರು ಪ್ರಾಚೀನ ಚೀನಾದತ್ತ ಹೋಗಲು ಡಿಸೈಡ್ ಮಾಡ್ತಾರೆ. ಬಜಿಗೆ ತುಂಬಾನೇ ವಯಸ್ಸಾದದ್ರಿಂದ ನಡೆದುಕೊಂಡು ಹೋಗಲು ಸಾಧ್ಯವಿರಲಿಲ್ಲ. ಹೀಗಾಗಿ ಅಲ್ಲಿಗೆ ಹೋಗಲು ನಿರಾಕರಿಸತೊಡಗ್ತಾನೆ. ಇಲ್ಲಿಗೆ ಸ್ಯಾಂಡ್ ಬಂದು ಇಬ್ಬರನ್ನು ಕರೆದುಕೊಂಡು ಪ್ರಾಚೀನ ಚೀನಾದ ಮ್ಯೂಸಿಯಂನತ್ತ ಹೊರಟುಬಿಡ್ತಾನೆ. ನ್ಯೂಯಾರ್ಕ್ ನಲ್ಲಿ ಚೀನಾದ ಒಂದು ಮ್ಯೂಸಿಯಂ ಇತ್ತು ಅನ್ಬಹುದು. ಇತ್ತ ಡಿಮೋನ್ ಕಿಂಗ್ ನ್ಯೂಯಾರ್ಕ್ನ ಚೈನಾದ ಮ್ಯೂಸಿಯಂಗೆ ಹೋಗಿ ತನ್ನ ತಾನು ಮೊದಲ ಕಿಂಗ್ ಅಂತ ಘೋಷಿಸಿಕೊಳ್ತಾನೆ. ಇದನ್ನು ನೋಡಿ ಅಲ್ಲಿದ್ದವರು ಓಡಲು ಆರಂಭಿಸ್ತಾರೆ. ಆಗ ಅಲ್ಲಿಗೆ ಸನಿ, ಬಜಿ ಮತ್ತು ಸ್ಯಾಮ್ ಕೂಡ ಬರ್ತಾರೆ. ಸನಿನ ನೋಡಿ ಡಿಮೋನ್ ಕಿಂಗ್ ಸಹಚರರು ಅದರ ಮೇಲೆ ದಾಳಿ ಮಾಡತೊಡಗ್ತಾರೆ. ಮೊದಲು ಅವರು ಸನಿ ಮೇಲೆ ಪ್ರಬಲರಾಗ್ತಾರೆ. ಕೊನೆಗೆ ಸನಿ ಅವರನ್ನು ಪವರ್ನಿಂದಲೇ ಅವರನ್ನು ಹೊಡೆದು ಬೀಳಿಸುತ್ತೆ. ನಂತರ ಡಿಮೋನ್ ಕಿಂಗ್ ಮತ್ತು ಸನಿ ನಡುವೆ ಫೈಟ್ ಶುರುವಾಗುತ್ತೆ. ಡಿಮೋನ್ ಕಿಂಗ್ ಸನಿ ಮೇಲೆ ಪ್ರಬಲನಾಗ್ತಾನೆ. ಸನಿ ಕಷ್ಟದಲ್ಲಿರೋದು ನೋಡಿ ಬಜಿ ಮತ್ತು ಸ್ಯಾಂಡ್ ಮ್ಯೂಸಿಯಂನಲ್ಲಿದ್ದ ತಮ್ಮ ಹಳೆ ಆಯುಧಗಳನ್ನು ತಗೊಂಡು ಡಿಮೋನ್ ಕಿಂಗ್ ಮೇಲೆ ದಾಳಿ ಮಾಡ್ತಾರೆ. ಈ ದಾಳಿಯಲ್ಲಿ ಡಿಮೋನ್ ಕಿಂಗ್ ಬಜಿನ ತುಂಬಾನೇ ಗಾಯಗೊಳಿಸ್ತಾನೆ. ಬಜಿಯ ಈ ಪರಿಸ್ಥಿತಿ ನೋಡಿ ಸನಿಗೆ ಕೋಪ ಬರುತ್ತೆ. ಕೋಪದಲ್ಲಿ ಸನಿ ಮಂಕಿ ಕಿಂಗ್ನ ಸ್ಟಿಕ್ ಎತ್ತಲು ಪ್ರಯತ್ನ ಮಾಡುತ್ತೆ. ತನ್ನ ಅಂತರಾತ್ಮದ ಶಕ್ತಿಯಿಂದ ಅದನ್ನು ಎತ್ತುವಲ್ಲಿ ಯಶಸ್ವಿಯಾಗುತ್ತೆ. ಎಲ್ಲರೂ ಇದನ್ನು ನೋಡಿ ದಂಗಾಗಿ ಬಿಡ್ತಾರೆ. ಸನಿ ಮಂಕಿ ಕಿಂಗ್ ಸ್ಟಿಕ್ ಎತ್ತಿದ್ದು ನೋಡಿ ಡಿಮೋನ್ ಕಿಂಗ್ ಕೂಡ ಬೆರಗಾಗಿ ಬಿಡ್ತಾನೆ. ಸನಿ ಮಂಕಿ ಕಿಂಗ್ ಸ್ಟಿಕ್ ನಿಂದ ಡಿಮೋನ್ ಕಿಂಗ್ಗೆ ತುಂಬಾನೇ ಹೊಡೆಯುತ್ತೆ ಮತ್ತು ನೆಲದಲ್ಲಿ ಮುಚ್ಚಿ ಕೊಂದು ಬಿಡುತ್ತೆ. ಇದರ ಬಳಿಕ ಅದು ಓಡುತ್ತಾ ಬಜಿ ಹತ್ರ ಬರುತ್ತೆ. ಅವನು ಸಾಯುವ ಸ್ಥಿತಿಯಲ್ಲಿದ್ದ. ಸಾಯುವ ಮೊದಲು ಬಜಿ ಹೇಳ್ತಾನೆ, ನೀನು ಮೊದಲ ಜನ್ಮದಲ್ಲಿ ಮಂಕಿ ಕಿಂಗ್ ಆಗಿದ್ದೆ, ಹೀಗಾಗಿ ತುಂಬಾನೇ ಸುಲಭದಲ್ಲಿ ಈ ಸ್ಟಿಕ್ ನಿನ್ನ ಕೈಗೆ ಬಂತು. ನಿನ್ನ ಮಂಕಿ ಕಿಂಗ್ ಅನ್ನೋ ಗುರುತು ನಿನಗೆ ಮೊದಲೇ ಆಗಿತ್ತು. ಅಷ್ಟು ಹೇಳುತ್ತಾ ಬಜಿ ಸಾಯ್ತಾನೆ. ನಂತರ ಎಲ್ಲರೂ ಚೈನಾಕ್ಕೆ ವಾಪಸ್ ಬರ್ತಾರೆ. ಎಲ್ಲರೂ ಸನಿ ಜೊತೆ ತುಂಬಾನೇ ಎಂಜಾಯ್ ಮಾಡ್ತಾರೆ. ಮೂವಿ ಕೊನೆಯಲ್ಲಿ ತೋರಿಸಲಾಗುತ್ತೆ ಬಜಿ ಒಂದು ಪಿಗ್ ರೂಪದಲ್ಲಿ ಮತ್ತೊಮ್ಮೆ ಜನಿಸಿದ್ದ. ಇಲ್ಲಿಗೆ ಈ ಕತೆ ಮುಗಿಯುತ್ತೆ.